ಪ್ರಸಕ್ತದ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮ ಮತದಾನವಾಗಿದೆ. 2.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವುದಾಗಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮತದಾನಕ್ಕೆ ಹಾಗೂ ಪ್ರಚಾರಕ್ಕೆ ಸಹಕರಿಸಿದ ಬೆಂಬಲವಾಗಿ ನಿಂತ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು. ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಹಿರಿಯರು ಕಿರಿಯರು ಪಕ್ಷದ ಕಾರ್ಯಕರ್ತರು, ರಾಜಕೀಯ ಮುಖಂಡರು, ಜೆಡಿಎಸ್ ಕಾರ್ಯಕರ್ತರು, ಅನೇಕ ಎನ್ಜಿಒಗಳು ತಮ್ಮ ಸಮಯವನ್ನ ಮೀಸಲಿಟ್ಟು ಚುನಾವಣೆಗಾಗಿ ಶ್ರಮಿಸಿದ್ದಾರೆ. ದೇಶದ ಅಭಿವೃದ್ಧಿಗೆ ಪ್ರತಿಯೊಂದು ಮತವೂ ಅತಿ ಮುಖ್ಯವಾಗುತ್ತೆ. ಈ ಮತದಾನದಲ್ಲಿ ಇತಿಹಾಸ ಸೃಷ್ಟಿಸಿದ ಕ್ಷೇತ್ರದ ಮತದಾರರಿಗೆಲ್ಲ ನಾನು ಧನ್ಯವಾದ ತಿಳಿಸುವುದಕ್ಕೆ ಬಯಸ್ತೇನೆ ಎಂದರು. ಒಂದು ಶಕ್ತಿಯನ್ನು ತುಂಬುವಂಥ ಕಾರ್ಯವನ್ನು ಕೂಡ ಈ ಬಾರಿ ನಮಗೆ ಸಂಘಟನೆಗೆ ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತೆ. ಮತ್ತು ವಿಶೇಷವಾಗಿ ವಾಲಂಟಿಯರ್ ಆಗಿ ಸುಮಾರು ಒಂದು 50-60 ಸಾವಿರ ಜನ ಮತದಾರರು ಶಿವಮೊಗ್ಗ ಕ್ಷೇತ್ರವನ್ನು ಬಿಟ್ಟು ಅದು ಮುಂಬೈಲಿರ್ಬೋದು, ದುಬೈಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ವಿದ್ಯಾಭ್ಯಾಸಕ್ಕೆ ವ್ಯವಹಾರಕ್ಕೋಸ್ಕರ ಬೇರೆ ಬೇರೆ ಕಡೆಗೆ ಏನು ಸೆಟ್ಲ್ ಆಗಿದ್ದಾರೆ. ಈವನ್ ಫ್ಲೈಟ್ ಮಾಡಿಕೊಂಡು ವಾಲಂಟಿಯರ್ ಆಗಿ ಬಂದು ಮತದಾನದಲ್ಲಿ ಭಾಗವಹಿಸಿದಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ದೇಶ ಪ್ರೇಮದ ಒಂದು ಕಿಚ್ಚು, ಮೋದಿಜಿಯವ್ರ ಬಗ್ಗೆ ಇರುವಂಥ ಅಭಿಮಾನ, ಅವರನ್ನು ಕರ್ತಿರುವಂಥ ಒಂದು ಪ್ರೇರಣೆ ಆಗಿದೆ ಅಂತ ನಾನು ತುಂಬ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶೇಷವಾದಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ನಾಯಕರುಗಳು, ನಮ್ಮ ಪದಾಧಿಕಾರಿಗಳು, ನಮ್ಮ ಬೂತ್ ಮಟ್ಟದ ಅನೇಕ ನಮ್ಮ ಕಾರ್ಯಕರ್ತ ಬಂಧುಗಳು, ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಬೈಂದೂರು ಕೂಡ ಸೇರಿಕೊಂಡು ಒಟ್ಟು 75 ಬಹಿರಂಗ ಸಭೆಗಳನ್ನು ಮಾಡುವಂಥ ಪ್ರಯತ್ನ ಆಗಿದೆ. ಅದೇ ರೀತಿ ನಮ್ಮ SC ಮೋರ್ಚಾ, ST ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ, OBC ಮೋರ್ಚಾ, ಈ ರೀತಿ ಮೋರ್ಚಾಗಳ ಮುಖಾಂತರ 1560 ಸಣ್ಣ ಮತ್ತು ದೊಡ್ಡ ಸಭೆಗಳನ್ನು ಮುಗ್ಧ ಮನಸ್ಸಿನ ಮಹಿಳೆಯರಿಗೆ ಅನೇಕ ಬೇರೆ ಬೇರೆ ವಿಚಾರಗಳನ್ನು ತುಂಬುವಂಥ ಪ್ರಯತ್ನ ಇತ್ತು ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಆಗಿತ್ತು. ಈ ಲೋಕಸಭಾ ಚುನಾವಣೆ ದೇಶದ ಒಂದು ಹಿತ ದೃಷ್ಟಿಯಿಂದ ಅಂತ ಮನವರಿಕೆಯನ್ನು ಮಾಡುವಂಥ ಕೆಲಸನೂ ಕೂಡ ನಮ್ಮ ಮಹಿಳಾ ಮೋರ್ಚಾದಿಂದ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಸಹಜವಾಗಿ ನೀವೇನು ಜಿಲ್ಲಾ ಪಂಚಾಯಿತಿ ಅಂತ ತಾವೇನು ಹೇಳ್ತೀರಿ, ಆ ರೀತಿ ಮಹಾಶಕ್ತಿ ಕೇಂದ್ರದ ಸಭೆಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರನ್ನು ಮಾನಿಟರಿಂಗ್ ಮಾಡೋ ಮುಖಾಂತರ 220 ಜಿಲ್ಲೆಯಾದ್ಯಂತ ಬೈಂದೂರು ಕೂಡ ಸೇರಿಕೊಂಡು ಜಿಲ್ಲಾ ಪಂಚಾಯಿತಿಯ ಮಟ್ಟದಲ್ಲಿ, ಮಹಾಶಕ್ತಿ ಕೇಂದ್ರದ ಮಟ್ಟದಲ್ಲಿ ಸಭೆಗಳನ್ನು ಮಾಡುವಂಥ ಪ್ರಯತ್ನ ಇರ್ಬೋದು. ಒಬ್ಬ ಅಭ್ಯರ್ಥಿಯಾಗಿ ನಾನು ನನ್ನ ಪ್ರೆಸೆನ್ಸಲ್ಲಿ 396 ಒಂದು ಸಾರ್ವಜನಿಕವಾಗಿರ್ಬೋದು, ಬೇರೆ ಬೇರೆ ಸಂಘಟನಾತ್ಮಕವಾದಂಥ ಸಭೆಗಳಿರ್ಬೋದು, ಈ ರೀತಿಯಂಥ ಸಭೆಗಳಾಗಿದೆ. ಮತ್ತು ವಿಶೇಷವಾಗಿ ರಾಜ್ಯ ಮಟ್ಟದ ನಾಯಕರುಗಳ ಸಭೆ, ಅದು ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ಬೋದು, ಗೌರವಾನ್ವಿತ ರಾಜ್ಯಾಧ್ಯಕ್ಷ ಇರ್ಬೋದು, ಸನ್ಮಾನಿತ ಯಡಿಯೂರಪ್ಪನವ್ರು ಇರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರ ಸಭೆಗಳಿರ್ಬೋದು. ಈ ರೀತಿ 21 ಸಭೆಗಳನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಾಯಿತು. ಮತ್ತು ಸಹಜವಾಗಿ ಅಕ್ಕಪಕ್ಕದ ರಾಜ್ಯ ಮಟ್ಟದ ಪ್ರಮುಖ ಪ್ರವಾಸಿ ನಾಯಕರು ಅಂದರೆ ಬೇರೆ ಬೇರೆ ಸಮಾಜಗಳ ಪ್ರಮುಖರಿರ್ಬೋದು, ಮಾಜಿ ಶಾಸಕರುಗಳು ಇರ್ಬೋದು, ಬೇರೆ ಕ್ಷೇತ್ರದ ಶಾಸಕರುಗಳು, ಮಾಜಿ ಮಂತ್ರಿಗಳು, ಈ ರೀತಿಯ 15 ಸಭೆಗಳನ್ನು ಇಲ್ಲಿ ಮಾಡುವಂಥ ಪ್ರಯತ್ನಗಳಿರ್ಬೋದು. ಮತ್ತು ನಮ್ಮ ಜಿಲ್ಲೆಯ ಪ್ರಮುಖರ ಸಭೆಗಳು, ಅದು ನಮ್ಮ ಗೌರವಿತ ಶಾಸಕರಾಗಿ ನಿಕಟಪೂರ್ವ ಮಂತ್ರಿಗಳಂತ ನಮ್ಮ ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು, ನಮ್ಮ ಹಾಲಪ್ಪನವ್ರು ಇರ್ಬೋದು, ನಮ್ಮ ರುದ್ರೇಗೌಡರು ಇರ್ಬೋದು, ನಮ್ಮ ಹಿರಿಯರಂಥ ಜ್ಞಾನೇಂದ್ರ ಅವರು ಇರ್ಬೋದು. ಈ ರೀತಿ ನಮ್ಮ ಶಾಸಕರು, ನಮ್ಮ ನಿಕಟಪೂರ್ವ ಶಾಸಕರು, ನಮ್ಮ ಅಶೋಕ್ ನಾಯಕರು, ಕುಮಾರಸ್ವಾಮಿಗಳು, ಈ ರೀತಿ ಅಂತ ನಮ್ಮ ಹಿರಿಯರಂಥ ಬಾನೂಜಿಯವರು, ಈ ರೀತಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು
400ಕ್ಕಿಂತ ಅಧಿಕ ಸಭೆಗಳನ್ನು ಮಾಡುವಂಥದ್ದು ಪ್ರಯತ್ನ ಆಗಿದೆ ಸರ್. ಅಂದರೆ ಈ ರೀತಿ ಬೂತ್ ಮಟ್ಟದಿಂದ ಹಿಡಿದು ಕ್ಷೇತ್ರದ ನಮ್ಮ ಲೋಕಸಭಾ ಕ್ಷೇತ್ರದ ಮಟ್ಟದವರೆಗೂ ಕೂಡ ಈ ಸಭೆಗಳನ್ನು ಸುಮಾರು 2,2500 ಸಭೆಗಳನ್ನು ಅಥವಾ 2,500 ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಸಭೆಗಳನ್ನು ಮಾಡುವಂಥದ್ದು ಪ್ರಯತ್ನ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಹಿಂದೆ ನಮ್ಮ ಪರಿವಾರದ ಒಂದು ಶಕ್ತಿ, ನಮ್ಮ ತಾಯಿಯ ಸ್ಥಾನದಲ್ಲಿರುವಂಥ ಪರಿವಾರ ಏನಿದೆ, ಪರಿವಾರದ ಸಂಘಟನೆಗಳು ಎಲ್ಲೂ ಕೂಡ ಪಕ್ಷದ ಬ್ಯಾನರ್ ಇಟ್ಕೊಂಡು ಅವ್ರ ಕೆಲಸವನ್ನು ಮಾಡಲಿಲ್ಲ. ಮೊದಲೇ ಬಾರಿಗೆ ಅನೇಕ ವರ್ಷಗಳ ಒಂದು ತಪಸ್ಸು ನಮ್ಮ ಪರಿವಾರದ್ದು, ರಾಮ ಮಂದಿರ ನಿರ್ಮಾಣ ಆಗಬೇಕು, ಆರ್ಟಿಕಲ್ 370 ಬರಬೇಕು, ಹಿಂದುತ್ವಕ್ಕೆ ಹೆಚ್ಚು ಶಕ್ತಿ ತರಬೇಕು, ಒಂದು ತೃಪ್ತಿ ತರುವಂಥ ಒಂದು ಆಡಳಿತ BJPಯ ರಾಜಕೀಯ ಪಕ್ಷವಾಗಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಆಡಳಿತವನ್ನು ಕೊಟ್ಟಾಗ, ಹೌದು ನಾವು ಈ ಒಂದು ರಾಜಕೀಯ ಪಕ್ಷದ ಹಿಂದೆ ವಿಶೇಷವಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಪರಿವಾರದ ಅನೇಕ ಸದಸ್ಯಗಳು ಕೂಡ ಇದಕ್ಕೆ ನಮಗೆ ಪೂರಕವಾಗಿ ಶಕ್ತಿ ತುಂಬುವಂಥ ಕಾರ್ಯ ಆಗಿದೆ ಅಂತೇಳಿ ನಾನು ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿ ಅನೇಕ ವೈಯಕ್ತಿಕ ವಿಚಾರಗಳು ಕೂಡ ಚರ್ಚೆಗಳು ಬಂತು. ಯಾವುದಕ್ಕೂ ಕೂಡ ವಿಶೇಷವಾಗಿ ನಮ್ಮ ಚನ್ನಬಸವ ಶಾಸಕರಿಗೆ ದೊಡ್ಡ ಸವಾಲು ಶಿವಮೊಗ್ಗ. ನಮ್ಮ ನಾಯಕರೇ ನಮ್ಮಿಂದ ದೂರ ಆಗಿ ನಿಂತಹ ಸಂದರ್ಭದಲ್ಲಿ ಸಂಘಟನೆಯನ್ನು ಉಳಿಸ್ಕೊಂಡು ನಮ್ಮ ಶಿವಮೊಗ್ಗದ ಒಬ್ಬೊಬ್ಬ ಕಾರ್ಯಕರ್ತನೂ ಕೂಡ ಶಿವಮೊಗ್ಗದ ಒಂದು ಚುನಾವಣೆ ಇಡೀ ಜಿಲ್ಲೆ ಮೇಲೆ ಪರಿಣಾಮ ಬಿದ್ದರೂ ಕೂಡ ಶಿವಮೊಗ್ಗದಲ್ಲೂ ಕೂಡ ಆ ಒಂದು ಹೆಚ್ಚಿನ ಪರಿಣಾಮ ಬೀರ್ಬೋದು ಅಂತೇಳಿ ಅದಕ್ಕೆ ತೆಗೆದುಕೊಂಡಂಥ ಪ್ರಿಕಾಷನರಿ ಮೆಜರ್ಸ್ ಏನಿದೆ, ಆ ಸವಾಲನ್ನು ನಮ್ಮ ಜ್ಞಾನೇಶ್ವರು, ನಮ್ಮ ಚನ್ನಬಸಪ್ಪನವರು ಒಂದು ಉದಾಹರಣೆ 2 ಹೆಸರು ಹೇಳ್ತಾ ಇರೋದು. ಈ ರೀತಿ ಸಾವಿರಾರು ಕಾರ್ಯಕರ್ತರ ಮೇಲೆ ದೊಡ್ಡ ದೊಡ್ಡ ಸವಾಲಿದ್ದಾಗ ಕೂಡ ಒಂದು ಕೂದಲಳ್ಳಿಯಷ್ಟು ಕೂಡ ವ್ಯತ್ಯಾಸ ಆಗದ ರೀತಿಯಲ್ಲಿ ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟು ಇದಕ್ಕೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ತುಂಬಿದಂಥ ನಮ್ಮ ಮತದಾರ ಬಂಧುಗಳಿಗೆ ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಇಡೀ ನಮ್ಮ ವಿಶ್ವದ ಅತಿ ದೊಡ್ಡ ಒಂದು ಪ್ರಜಾತಾಂತ್ರಿಕ ಒಂದು ಪ್ರಕ್ರಿಯೆಯನ್ನು ಅತ್ಯಂತ ಶಾಂತಿಯುತವಾಗಿ ಸುಸ್ಥಿತವಾಗಿ ಇವತ್ತು ನೆರವೇರಲಿಕ್ಕೆ ಎಲ್ಲ ಶಕ್ತಿಗಳಿಗೆ ನಾನು ಅಭಿನಂದನೆ ತಿಳಿಸ್ತೇನೆ. 3 ಬಾರಿ ಈ ಕ್ಷೇತ್ರದ ಒಬ್ಬ ಲೋಕಸಭಾ ಸದಸ್ಯನಾಗಿ ನಾ ಕೈಗೊಂಡಂಥ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಮ್ಮ ಮತದಾರರು ಅದು ಗಮನದಲ್ಲಿಟ್ಕೊಂಡು ಮೌಲ್ಯಮಾಪನವನ್ನು ಈ ಒಂದು ಚುನಾವಣೆಯಲ್ಲಿ ಮಾಡಿದ್ದಾರೆ ಅಂಥೇಳಿ ಇವತ್ತು ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕ್ಷೇತ್ರದ ಒಂದು ಪ್ರಗತಿಯಲ್ಲಿ ಯಾವತ್ತೂ ಕೂಡ ರಾಜಕಾರಣವನ್ನು ಮಾಡದೆ ನನ್ನ ನಡೆಯನ್ನು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಎಲ್ಲ ರೀತಿಯಂಥ ಸಹಕಾರವನ್ನು ತಾವು ಕೂಡ ಕೊಟ್ಟಿದ್ದೀರಿ. ನಮಗೆಷ್ಟು ಒತ್ತಡ ಇರುತ್ತೋ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ದಿನಕ್ಕೆ 10-20 ಪತ್ರಿಕಾಗೋಷ್ಠಿಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮತ್ತು ಇರುವಂಥ ನಿಜಾಸ್ಥಿತಿಯನ್ನು ಕ್ಷೇತ್ರದ ಜನರಿಗೆ ತಿಳಿಸುವಂಥ ಒಂದು ಸವಾಲು ಇದ್ದಾಗ ಯಾವುದೇ ಒಂದು ಪಕ್ಷದ ಒಂದು ಚೌಕಟ್ಟಿಗೆ ಮುಲಾಜನ್ನು ಇಟ್ಕೊಳ್ಳದೆ ಪ್ರಾಮಾಣಿಕವಾಗಿ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವಂಥ ನಿಜಸ್ಥಿತಿಯನ್ನು ತಿಳಿಸಿದ್ದು ಕೂಡ ಒಂದು ನಮಗೆ ಸಂಘಟನೆ ಒಂದು ದೊಡ್ಡ ಒಂದು ಶಕ್ತಿ ಬಂದಂಗಾಗಿದೆ. ಹಾಗಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಹೃತ್ಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೇನೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರ ಮನಸ್ಸು ತುಂಬ ವಿಶಾಲವಾದಂಥ ಮನಸ್ಸು. ಎಷ್ಟು ವಿಶಾಲವಾಗಿದೆ ಅಷ್ಟು ವಿಶಾಲತೆಯಿಂದ ಮತದಾನದ ಒಂದು ಅಂತರವನ್ನು ಕೊಡ್ತಾರೆ ಅಂಥೇಳಿ ಒಂದು ವಿಶ್ವಾಸ ಇದೆ. ಹೋದ ಬರೀ ಏನು ಮೋದಿಜಿಯವ್ರ ಬಗ್ಗೆ ಅವರ ಆಡಳಿತ ಬಗ್ಗೆ ವಿಶ್ವಾಸವನ್ನು ಇಟ್ಟು ಸುಮಾರು 2.25 ಲಕ್ಷ ಅಂತರದಲ್ಲಿ ಏನು ಆಶೀರ್ವಾದನ ಮಾಡಿದ್ರು, ತದನಂತರ ನಡೆದಂಥ 5 ವರ್ಷದ ನಂತರ ನಡೀತಿರುವಂಥ ಚುನಾವಣೆಯಲ್ಲಿ ಈ 5 ವರ್ಷದಲ್ಲಿ ಆಗಿರುವಂಥ ಅಭಿವೃದ್ಧಿಯ ಕಾರ್ಯ ಮತ್ತು ಮೋದಿಜಿಯವರು 2ನೇ ಅವಧಿಯಲ್ಲಿ ತೆಗೆದುಕೊಂಡಂಥ ನಿಲುವೇನಿದೆ ರಾಷ್ಟ್ರದ ವಿಚಾರಗಳಲ್ಲಿರ್ಬೋದು ಮತ್ತು ಕಟ್ಟಕಡೆಯ ಒಬ್ಬ ವ್ಯಕ್ತಿಯ ಒಂದು ಶ್ರೇಯಾಭಿವೃದ್ಧಿಗೆ ತೆಗೆದುಕೊಂಡಂಥ ನಿಲುವೇನಿದೆ, ಅದರ ಪ್ರತಿಫಲ ಇನ್ನೂ ಹೆಚ್ಚಿನ ಒಂದು ಅಂತರದಿಂದ ಈ ಕ್ಷೇತ್ರದ ಜನ ಮತದಾರ ಬಂಧುಗಳು ಆಶೀರ್ವಾದನ ಮಾಡ್ತಾರೆ ಅಂತೇಳಿ ವಿಶ್ವಾಸನ ನಾನು ಹೇಳಲಿಕ್ಕೆ ಇಚ್ಛೆ. ಏನು ಸರ್? ಇಲ್ಲ, 100ಕ್ಕೆ 100 ನಮ್ಮ ಕ್ಷೇತ್ರದ ಮತದಾರರು ನಾನು ಆಗಲೇ ಹೇಳಿದಾಗೆ ಮೋದಿಜಿಯವರ ಗ್ಯಾರಂಟಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಮೋದಿಜಿಯವರ ಗ್ಯಾರಂಟಿ
ದೇಶದ ರಕ್ಷಣೆಗೋಸ್ಕರ, ದೇಶದ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ, ನಮ್ಮ ಮಹಿಳೆಯರಿರ್ಬೋದು, ನಮ್ಮ ರೈತರಿರ್ಬೋದು, ನಮ್ಮ ಯುವ ಶಕ್ತಿ ಇರ್ಬೋದು, ಬಡವರ ಏಳಿಗೆಗೋಸ್ಕರ ತೆಗೆದುಕೊಂಡಂಥ ಗ್ಯಾರಂಟಿ ಅಂದರೆ ಆ ಒಂದು ತಪಸ್ಸೇನಿದೆ, ಆ ಮೋದಿಜಿಯವರ ಗ್ಯಾರಂಟಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನ, ನಾವು ಕಾಂಗ್ರೆಸ್ನ ಗ್ಯಾರಂಟಿಯನ್ನು ಕ್ಯಾರಿ ಮಾಡ್ತಾ ಇಲ್ಲ, ಅದು ಸೀಮಿತವಾದಂಥ ಗ್ಯಾರಂಟಿ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೋಸ್ಕರ, ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಂಡಂಥ ತೀರ್ಮಾನಗಳು ಏನಿದೆ